ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಸಂಪೂರ್ಣ ಸಂಧಿಗಳ ವಿವರಣೆಗಳನ್ನು ನೋಡೋಣ. ಸಂಧಿ ಎಂದರೇನು, ವಿಧಗಳು, ಉದಾಹರಣೆಗಳು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸಂಧಿ ಎಂದರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಾಸವಾಗದಂತೆ ಒಂದಾಗುವುದೇ ಸಂಧಿ. ಇದರಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದ ಅಂತ ಕರಿತೀವಿ, ಎರಡನೆಯ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಎರಡೂ ಪದ ಸೇರಿ ಉಂಟಾಗುವ ಪದವನ್ನು ಸಂಧಿ ಪದ ಅಂತ ಕರಿತೀವಿ. ಸಂಧಿಯ ವಿಧಗಳು. ಸಂಧಿಗಳಲ್ಲಿ ಒಟ್ಟು ಎರಡು ಭಾಗಗಳಿವೆ, ಅಂದರೆ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಮೊದಲನೇದಾಗಿ ಕನ್ನಡ ಸಂಧಿಯನ್ನು ನೋಡೋಣ. ಕನ್ನಡ ಸಂಧಿಗಳು ಅಂದರೆ ಎರಡು ಅಕ್ಷರಗಳಲ್ಲಿ ಕನಿಷ್ಠ ಒಂದು ಅಕ್ಷರ ಕನ್ನಡ ಪದವಾಗಿರಬೇಕು. ಯಾವುದಾದ್ರೂ ಒಂದು ಕನ್ನಡ ಪದ ಇದ್ದರೆ ಅದು ಕನ್ನಡ ಸಂಧಿ ಅಂತ ಕರೆಯಲಾಗುತ್ತದೆ. ಸಂಸ್ಕೃತ ಸಂಧಿಗಳು ಅಂದರೆ ಸಂಧಿ ಸೇರುವಾಗ ಎರಡೂ ಪದಗಳು ಸಂಸ್ಕೃತ ಪದವಾಗಿರಬೇಕು. ಎರಡೂ ಪದ ಸಂಸ್ಕೃತ ಪದವಾಗಿದ್ದರೆ ಅದು ಸಂಸ್ಕೃತ ಸಂಧಿ ಅಂತ ನಾವು ಕರಿತೀವಿ. ನಂತರ ಕನ್ನಡ ಸಂಧಿಗಳ ವಿಧಗಳು. ಮೂರು ವಿಧಗಳಿವೆ ಕನ್ನಡ ಸಂಧಿಗಳಲ್ಲಿ: ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಮೊದಲನೇದಾಗಿ ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದರೆ ಲೋಪವಾಗುತ್ತದೆ. ಅಂದರೆ ಅರ್ಥ ಕೆಡದೆ ಅದು ಲೋಪವಾಗುತ್ತೆ, ಮಾಯವಾಗುತ್ತೆ. ಅದನ್ನು ಲೋಪಸಂಧಿ ಅಂತ ಕರಿತೀವಿ. ಅಂದರೆ ಸ್ವರ ಪ್ಲಸ್ ಸ್ವರ, ಮೊದಲನೇ ಸ್ವರ ಲೋಪ ಆಗುತ್ತೆ, ಪೂರ್ವ ಪದ ಸ್ವರ ಲೋಪವಾಗುತ್ತೆ. ಉದಾಹರಣೆ: ಅವನು ಪ್ಲಸ್ ಇಲ್ಲ, ಅವನಿಲ್ಲ. ಅವನು ಊ ಸ್ವರ ಲೋಪವಾಗಿದೆ, ಅವನಿಲ್ಲ ಆಗಿದೆ. ನಮ್ಮ ಪ್ಲಸ್ ಊರು, ನಮ್ಮೂರು. ನಮ್ಮ ಆ ಸ್ವರ ಲೋಪವಾಗಿದೆ, ನಮ್ಮೂರು ಆಗಿದೆ. ಇನ್ನಷ್ಟು ಉದಾಹರಣೆ: ಊರು ಪ್ಲಸ್ ಊರು, ಊರೂರು. ರು ಲೋಪವಾಗಿದೆ, ಊ ಲೋಪವಾಗಿದೆ. ಕಾಡು ಪ್ಲಸ್ ಅಂಚು, ಕಾಡಂಚು. ಊ ಲೋಪವಾಗಿದೆ. ಬೇರೆ ಪ್ಲಸ್ ಇಲ್ಲ, ಬೇರಿಲ್ಲ. ಎ ಲೋಪವಾಗಿದೆ. ನಂತರ ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಮಾಡಿದರೆ ಅರ್ಥ ಕೆಡುತ್ತದೆ ಎಂದಾಗ ಈ ಎರಡೂ ಸ್ವರಗಳ ಮಧ್ಯೆ ಹೊಸದಾಗಿ ಒಂದು ವ್ಯಂಜನಾಕ್ಷರಗಳು ಬರುತ್ತೆ. ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಏನಾದರೂ ಸ್ವರ ಮತ್ತು ಸ್ವರ ಮುಂದೆ ಬಂದಾಗ ಅರ್ಥ ಕೆಡೋ ಥರ ಆದಾಗ ಮಧ್ಯದಲ್ಲಿ ಒಂದು ವ್ಯಂಜನಾಕ್ಷರ ಬರುತ್ತೆ, ಅದನ್ನು ಆಗಮ ಸಂಧಿ ಅಂತ ನಾವು ಕರಿತೀವಿ. ಆಗಮ ಸಂಧಿಯಲ್ಲಿ ಎರಡು ವಿಧ: ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಯಕಾರಾಗಮ ಸಂಧಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಇ, ಈ, ಎ, ಐ ಸ್ವರ ಬಂದಾಗ ಈ ಅಕ್ಷರ ಆಗಮವಾಗಿ ಬರುತ್ತೆ. ಅಂದರೆ ಯ ಅಕ್ಷರ ಬಂದರೆ ಅದು ಯಕಾರಾಗಮ. ವಕಾರಾಗಮದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆ, ಉ, ಓ, ರು ಸ್ವರಗಳ ಬದಲು ವ ಅಕ್ಷರಗಳು ಬಂದರೆ ಅದನ್ನು ವಕಾರಾಗಮ. ಅಂದರೆ ಯಾ ಬಂದರೆ ಯಕಾರಾಗಮ, ವ ಬಂದರೆ ವಕಾರಾಗಮ ಸಂಧಿ ಅಂತ ನಾವು ಕರಿತೀವಿ. ಉದಾಹರಣೆ: ಯಕಾರಾಗಮ ಸಂಧಿಗೆ ಉದಾಹರಣೆ: ಮನೆ ಪ್ಲಸ್ ಅನ್ನು, ಮನೆಯನ್ನು. ಎ ಪ್ಲಸ್ ಆ ಮಧ್ಯೆ ಈ, ಮನೆಯನ್ನು, ಎನ್ನೂ ಆಗಿದೆ, ಯಾ ಬಂದಿದೆ. ಆದ್ದರಿಂದ ಅದು ಯಕಾರಾಗಮ ಸಂಧಿ. ಅದೇ ರೀತಿ ಗಿರಿ ಪ್ಲಸ್ ಇಂದ, ಗಿರಿಯಿಂದ. ಇ ಪ್ಲಸ್ ಈ ಮಧ್ಯೆ ಈ ಬಂದಿದೆ, ಅಂದರೆ ಗಿರಿ ಪ್ಲಸ್ ಇಂದ ಗಿರಿಯಿಂದ ಆಗಿದೆ, ಈ ಬಂದಿದೆ. ಆದ್ದರಿಂದ ಇದು ಯಕಾರಾಗಮ ಸಂಧಿ. ಇನ್ನಷ್ಟು ಯಕಾರಾಗಮ ಸಂಧಿಗೆ ಉದಾಹರಣೆ: ಅಕ್ಕಿ ಪ್ಲಸ್ ಉಂಟು, ಹಕ್ಕಿಯುಂಟು. ಕೈ ಪ್ಲಸ್ ಅನ್ನು, ಕೈಯನ್ನು. ನದಿ ಪ್ಲಸ್ ಅಲ್ಲಿ, ನದಿಯಲ್ಲಿ. ಸ್ವಾಮಿ ಪ್ಲಸ್ ಆಜ್ಞೆ, ಸ್ವಾಮಿಯಾಜ್ಞೆ. ವಕಾರಾಗಮ ಸಂಧಿಗೆ ಉದಾಹರಣೆಗಳು: ಗಿಡ ಪ್ಲಸ್ ಅನ್ನು, ಗಿಡವನ್ನು. ಆ ಮತ್ತು ಆ ಮಧ್ಯೆ ವ ಬಂದಿದೆ, ಗಿಡವನ್ನು ಆಗಿದೆ. ಆದ್ದರಿಂದ ಇದು ವಕಾರಾಗಮ ಸಂಧಿ.
ಹೂ ಪ್ಲಸ್ ಇಂದ ಹೂವಿಂದ, ಊ ಮತ್ತು ಈ ಮಧ್ಯೆ ವ್ ಬಂದಿದೆ. ಹೂವಿಂದ ವಿ ಬಂದಿರೋದ್ರಿಂದ ಇದು ವಕಾರಾಗಮ ಸಂಧಿ. ಇನ್ನಷ್ಟು ವಕಾರಾಗಮ ಸಂಧಿಗೆ ಉದಾಹರಣೆಗಳು: ದಿನ ಪ್ಲಸ್ ಎಲ್ಲ ದಿನವೆಲ್ಲ, ಹಸು ಪ್ಲಸ್ ಅನ್ನು ಹಸುವನ್ನು, ಗೋ ಪ್ಲಸ್ ಇಂದ ಗೋವಿಂದ, ಮಗು ಪ್ಲಸ್ ಇಗೆ ಮಗುವಿಗೆ. ಆದೇಶ ಸಂಧಿ: ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ಕಾರಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಉತ್ತರ ಪದದ ಸ್ಟಾರ್ಟಿಂಗಲ್ಲಿ ಕಾಗೆ ಬದಲಾಗಿ ಗ, ತಾಗೆ ಬದಲಾಗಿ ದ, ಪಾಗೆ ಬದಲಾಗಿ ಬ ಬಂದರೆ ಅದು ಆದೇಶ ಸಂಧಿ. ಕಕಾರಕ್ಕೆ ಗಕಾರ ಬರುವ ಉದಾಹರಣೆಗಳು ಅಂದರೆ ಕಾಗೆ ಬದಲಾಗಿ ಗ ಬರುವ ಉದಾಹರಣೆಗಳು: ಮಳೆ ಪ್ಲಸ್ ಕಾಲ ಮಳೆಗಾಲ, ಕಾಗೆ ಬದಲಾಗಿ ಗಾ ಬಂದಿದೆ ನೋಡಿ. ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ, ಕಾ ಬದಲು ಕನ್ನಡ ಬದಲು ಗನ್ನಡ ಆಗಿದೆ. ಮರ ಪ್ಲಸ್ ಕಾಲು ಮರಗಾಲು. ಇನ್ನಷ್ಟು ಉದಾಹರಣೆಗಳಿದೆ. ಅದೇ ರೀತಿ ಟಕಾರಕ್ಕೆ ದಕಾರ ಬರುವ ಉದಾಹರಣೆಗಳು: ತಾಗೆ ಬದಲಾಗಿ ದಾ ಬರುವ ಉದಾಹರಣೆ: ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ತಾಗೆ ಬದಲಾಗಿ ದಾ ಆಗಿದೆ. ಕಣ್ ಪ್ಲಸ್ ತೆರೆ ಕಣ್ದೆರೆ. ಅದೇ ರೀತಿ ಇನ್ನಷ್ಟು ಉದಾಹರಣೆಗಳನ್ನು ನೀವು ನೋಡ್ತಾ ಇದ್ದೀರಾ. ಪಕಾರಕ್ಕೆ ಬಕಾರ ಬರುವ ಉದಾಹರಣೆ ಅಂದರೆ ಪಾಗೆ ಬದಲಾಗಿ ಬಾ ಬರುತ್ತೆ. ಕಣ್ ಪ್ಲಸ್ ಪನಿ ಕಂಬನಿ, ಪೂ ಪ್ಲಸ್ ಪೊದರ್ ಪೂಬೊದರು, ಮೆಲ್ ಪ್ಲಸ್ ಪನಿ ಮೆಲ್ಬನಿ, ಕೆಂ ಪ್ಲಸ್ ಪಾಸು ಕೆಂಬಾಸು. ಇದರೆಲ್ಲದರಲ್ಲೂ ಪಾಗೆ ಬದಲಾಗಿ ಬಾ ಬಂದಿದೆ. ನಂತರ ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಮುಗಿದಿದೆ, ಈಗ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ 2 ಭಾಗ ಇದೆ. ಒಂದು ಸಂಸ್ಕೃತ ಸ್ವರ ಸಂಧಿ, ಮತ್ತೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿಗಳಿದೆ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಶ್ವ ಸಂಧಿ, ಚ್ಯುತ್ವ ಸಂಧಿ, ಅನುನಾಸಿಕ ಸಂಧಿ 3 ಇದೆ. ಸ್ವರ ಸಂಧಿಗಳು 4, ವ್ಯಂಜನ ಸಂಧಿಗಳು 3. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಅ ಆ ಇ ಈ ಉ ಊ ಒಂದರ ಮತ್ತೊಂದು ಬಂದಾಗ, ಒಂದರ ಮೇಲೆ ಮತ್ತೊಂದು ಅವುಗಳ ದೀರ್ಘ ಸ್ವರಗಳು ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಅಂದರೆ ಅ ಆ ಬದಲು ಆ ಬಂದು ಈ ಬದಲು ಈ ಬಂದು ಉ ಬದಲು ಊ ದೀರ್ಘವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಈಗ ಅ ಅಥವಾ ಆಕಾರಗಳಿಗೆ ಆಕಾರ ಬರುವ ಉದಾಹರಣೆಗಳು ಅಂದರೆ ಅ ಆ ಬದಲು ಆ ಬಂದರೆ ಅದರ ಉದಾಹರಣೆಗಳನ್ನು ನೋಡೋಣ. ದೇವ ಪ್ಲಸ್ ಆಲಯ ದೇವಾಲಯ, ಆ ಬಂದಿದೆ. ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ, ಶಿವ ಪ್ಲಸ್ ಆನಂದ ಶಿವಾನಂದ, ಪರಮ ಪ್ಲಸ್ ಅನ್ನ ಪರಮಾನ್ನ. ಈ ಕಾರಗಳ ಬದಲು ಈ ಕಾರ ಬರುವ ಉದಾಹರಣೆ: ಗಿರಿ ಪ್ಲಸ್ ಈಶ ಗಿರೀಶ, ಮುನಿ ಪ್ಲಸ್ ಈಶ್ವರ ಮುನೀಶ್ವರ, ಕವಿ ಪ್ಲಸ್ ಇಂದ್ರ ಕವೀಂದ್ರ, ಸತಿ ಪ್ಲಸ್ ಈಶ ಸತೀಶ. ಇವೆಲ್ಲವೂ ಈ ಕಾರ ಬಂದಿದೆ ನೋಡಿ, ದೀರ್ಘ ಈ ಕಾರ ಬಂದಿದೆ. ಅದೇ ರೀತಿ ಉ ಕಾರಗಳಿಗೆ ಊ ಕಾರ ಬರುವ ಉದಾಹರಣೆಗಳು: ಗುರು ಪ್ಲಸ್ ಉಪದೇಶ ಗುರೂಪದೇಶ, ವಧು ಪ್ಲಸ್ ಉಪೇತ ವಧೂಪೇತ, ಬಹು ಪ್ಲಸ್ ಊರ್ಜಿತ ಬಹೂರ್ಜಿತ, ಮೃದು ಪ್ಲಸ್ ಉಕ್ತಿ ಮೃದೂಕ್ತಿ. ಇವೆಲ್ಲವೂ ಉ ಕಾರಗಳಿಗೆ ಊಕಾರ ದೀರ್ಘವಾಗಿ ಬರುವ ಉದಾಹರಣೆಗಳು. ಗುಣಸಂಧಿ: ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಏ ಕಾರವು, ಉ ಕಾರ ಬಂದಾಗ ಓ ಕಾರವು, ರು ಬಂದಾಗ ಅರ್ ಕಾರವು ಬಂದರೆ ಅದು ಗುಣಸಂಧಿ. ಅಂದರೆ ಆ ಕಾರಗಳ ಬದಲು ಈ ಬಂದರೆ ಎ ಬರುತ್ತೆ, ಆ ಪ್ಲಸ್ ಉ ಬಂದರೆ ಓ ಬರುತ್ತೆ, ಆ ಪ್ಲಸ್ ರು ಬಂದರೆ ಅರ್ ಬರುತ್ತೆ. ಇದು ಗುಣಸಂಧಿ. ಈಗ ಆ ಕಾರಗಳ ಮುಂದೆ ಈ ಕಾರ ಬಂದು ಏ ಕಾರ ಆಗುವ ಉದಾಹರಣೆ: ದೇವ ಪ್ಲಸ್ ಇಂದ್ರ ದೇವೇಂದ್ರ, ಗಣ ಪ್ಲಸ್ ಈಶ ಗಣೇಶ, ಪರಮ ಪ್ಲಸ್ ಈಶ್ವರ ಪರಮೇಶ್ವರ,
ರಾಜ ಪ್ಲಸ್ ಇಂದ್ರ ರಾಜೇಂದ್ರ. ನೋಡಿ ಏಕಾರ ಬಂದಿದೆ, ಆದ್ದರಿಂದ ಇದು ಗುಣಸಂಧಿ. ಆಕಾರಗಳ ಮುಂದೆ ಊಕಾರ ಬಂದು ಓಕಾರ ಆಗುವ ಉದಾಹರಣೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಮಹಾ ಪ್ಲಸ್ ಉತ್ಸವ ಮಹೋತ್ಸವ. ಏಕ ಪ್ಲಸ್ ಊನ ಏಕೋನ. ಹಿತ ಪ್ಲಸ್ ಉಪದೇಶ ಹಿತೋಪದೇಶ. ಓಕಾರ ಆಗಿದೆ ನೋಡಿ, ಆದ್ದರಿಂದ ಇದು ಗುಣಸಂಧಿ. ಆಕಾರಗಳ ಮುಂದೆ ಋಕಾರ ಬಂದು ಅರ್ಕಾರ ಆಗುವ ಉದಾಹರಣೆಗಳು. ಮಹಾ ಪ್ಲಸ್ ಋಷಿ ಮಹರ್ಷಿ. ದೇವ ಪ್ಲಸ್ ಋಷಿ ದೇವರ್ಷಿ. ರಾಜ ಪ್ಲಸ್ ಋಷಿ ರಾಜರ್ಷಿ. ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ಅರ್ಕಾರ ಬಂದಿರೋದ್ರಿಂದ ಇದು ಗುಣಸಂಧಿ. ನಂತರ ಸಂಧಿ ನೋಡೋಣ, ವೃದ್ಧಿ ಸಂಧಿ. ಆಕಾರಗಳ ಮುಂದೆ ಎ ಐ ಬಂದಾಗ ಐಕಾರವು, ಓ ಔ ಬಂದಾಗ ಔಕಾರವು ಬಂದರೆ ಅದು ವೃದ್ಧಿ ಸಂಧಿ. ಅಂದರೆ ಆ ಪ್ಲಸ್ ಎ ಅಥವಾ ಐ ಬಂದರೆ ಐ ಬರುತ್ತೆ, ಆ ಪ್ಲಸ್ ಓ ಅಥವಾ ಔ ಬಂದರೆ ಅದು ವೃದ್ಧಿ ಸಂಧಿ. ಈಗ ಆಕಾರಗಳ ಮುಂದೆ ಎ ಐ ಬಂದು ಐಕಾರವಾಗುವ ಉದಾಹರಣೆಗಳು. ಏಕ ಪ್ಲಸ್ ಏಕ ಏಕೈಕ. ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ. ಸದಾ ಪ್ಲಸ್ ಏವ ಸದೈವ. ಧನ ಪ್ಲಸ್ ಐಶ್ವರ್ಯ ಧನೈಶ್ವರ್ಯ. ಐಕಾರ ಬಂದಿರೋದ್ರಿಂದ ಇದು ವೃದ್ಧಿ ಸಂಧಿ. ಆಕಾರಗಳ ಮುಂದೆ ಓ ಅಥವಾ ಔಕಾರ ಬಂದು ಔಕಾರವಾಗುವ ಉದಾಹರಣೆ. ವನ ಪ್ಲಸ್ ಔಷಧ ವನೌಷಧ. ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಮಹಾ ಪ್ಲಸ್ ಓಜ ಮಹೌಜ. ಜಲ ಪ್ಲಸ್ ಓಘ ಜಲೌಘ. ಔಕಾರ ಬಂದಿದೆ ನೋಡಿ, ಆದ್ದರಿಂದ ಇದು ವೃದ್ಧಿ ಸಂಧಿ. ನಂತರ ಎಣ್ ಸಂಧಿ. ಈ ಉ ಋಕಾರಗಳು ಮುಂದೆ ಅಸವರ್ಣ ಸ್ವರ ಬಂದಾಗ ಈ ಕಾರಗಳಿಗೆ ಐಕಾರ, ಊಕಾರಗಳಿಗೆ ವಿಕಾರ, ಋಕಾರಗಳಿಗೆ ಅರ್ಕಾರ ಬಂದರೆ ಅದು ಎಣ್ ಸಂಧಿ. ಅಂದರೆ ಇದು ಈ ವ ಕಾರ ಬಂದರೆ ಅದು ಎಣ್ ಸಂಧಿ. ಈ ಪ್ಲಸ್ ಆ ಯ, ಉ ಪ್ಲಸ್ ಅ ವ, ಆದ್ದರಿಂದ ಇದು ಎಣ್ ಸಂಧಿ. ಈ ಕಾರಗಳ ಮುಂದೆ ಬೇರೆ ಸ್ವರ ಬಂದು ಈ ಕಾರವಾಗುವ ಉದಾಹರಣೆ. ಅಂದರೆ ಈ ಕಾರ ಸವರ್ಣವಿಲ್ಲದೆ ಬಂದರೆ ಅದು ಈ ಕಾರವಾಗುತ್ತೆ. ಉದಾಹರಣೆ ಇತಿ ಪ್ಲಸ್ ಆದಿ ಇತ್ಯಾದಿ. ಈ ಪ್ಲಸ್ ಆ ಸೇರಿ ಯಾ ಯಾ ಆಗಿದೆ. ಅತಿ ಪ್ಲಸ್ ಅಂತ ಅತ್ಯಂತ. ಈ ಪ್ಲಸ್ ಆ ಸೇರಿ ಯ ಆಗಿದೆ. ಊಕಾರಗಳ ಮುಂದೆ ಬೇರೆ ಸ್ವರ ಬಂದು ವಕಾರವಾಗುವ ಉದಾಹರಣೆ. ಅಂದರೆ ಉ ಪ್ಲಸ್ ಅಸವರ್ಣ ಸ್ವರ ಬಂದರೆ ವ ಪ್ಲಸ್ ಸ್ವರವಾಗುತ್ತೆ. ಮನು ಪ್ಲಸ್ ಅಂತರ ಮನ್ವಂತರ. ಗುರು ಪ್ಲಸ್ ಆಜ್ಞೆ ಗುರ್ವಾಗ್ನೆ. ಶಿಶು ಪ್ಲಸ್ ಐಕ್ಯ ಶಿಶೈಕ್ಯ. ಅಂದರೆ ವಕಾರ ಬಂದಿರೋದ್ರಿಂದ ಇದು ಎಣ್ ಸಂಧಿ ಆಗುತ್ತೆ. ಜಷ್ಟ್ವ ಸಂಧಿ. ಇವೆಲ್ಲವೂ ವ್ಯಂಜನ ಸಂಧಿಗಳು. ನಂತರ ನೋಡೋದಲ್ಲ. ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಕ ಚ ಟ್ರ ತ ಪ ಅವುಗಳಿಗೆ ತೃತೀಯಾಕ್ಷರ ಗ ಜ ಡ ದ ಬ ಆದೇಶವಾಗಿ ಬಂದರೆ ಅದು ಜಷ್ಟ್ವ ಸಂಧಿ. ಅಂದರೆ ಕಾಗೆ ಬದಲಾಗಿ ಗ, ಚಾಗೆ ಜ, ಟಾಗೆ ಡ. ಅಂದರೆ ಮೊದಲನೇದು ಬದಲು ಮೂರನೇ ಅಕ್ಷರಗಳು ಬಂದರೆ ಅದು ಜಷ್ಟ್ವ ಸಂಧಿ. ಉದಾಹರಣೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಸತ್ ಪ್ಲಸ್ ಆನಂದ ಸದಾನಂದ. ಅಚ್ ಪ್ಲಸ್ ಅಂತ ಅಜಂತ. ಷಟ್ ಪ್ಲಸ್ ಆನನ ಷಡಾನನ. ಅಪ್ ಪ್ಲಸ್ ಜ ಅಬ್ಜ. ಇಲ್ಲಿ ನೀವು ನೋಡ್ಬೋದು ಕಾಗೆ ಬದಲಾಗಿ ಗ, ತಾಗೆ ಬದಲಾಗಿ ದ, ಚಾಗೆ ಬದಲಾಗಿ ಜ, ಟಾಗೆ ಬದಲಾಗಿ ಡ, ಪಾಗೆ ಬದಲಾಗಿ ಬ ಬಂದಿದೆ. ನಂತರ ಶಿಸ್ವ ಸಂಧಿ. ಸಕಾರ ತವರ್ಗಗಳಿಗೆ ಶಕಾರ ಚವರ್ಗಗಳು ಪರವಾದರೆ ಸಕಾರಕ್ಕೆ ಶಕಾರವು, ತವರ್ಗಕ್ಕೆ ಚಕಾರವು ಬಂದರೆ ಅದು ಕ್ಷುತ್ವ ಸಂಧಿ. ಉದಾಹರಣೆಗಳು ತುಕಾರಕ್ಕೆ ಚಕಾರ ಬರುವ ಉದಾಹರಣೆಗಳು. ಸತ್ ಪ್ಲಸ್ ಚಿತ್ರ ಸಚಿತ್ರ.
ಉತ್ ಪ್ಲಸ್ ಚಾರಣೆ ಉಚ್ಚಾರಣೆ. ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಸತ್ ಪ್ಲಸ್ ಜನ ಸಜ್ಜನ. ಅಂದರೆ ಗೆ ಬದಲಾಗಿ ಚ ಬಂದಿದೆ ನೋಡಿ. ಇವೆಲ್ಲವೂ ಉದಾಹರಣೆಗಳು ಶ್ಚುತ್ವ ಸಂಧಿಗೆ. ನಂತರ ಸ ಕಾರಕ್ಕೆ ಶಕಾರ ಬರುವ ಉದಾಹರಣೆಗಳು. ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ. ತಪಸ್ ಪ್ಲಸ್ ಚರ್ಯೆ ತಪಶ್ಚರ್ಯೆ. ಪಯಸ್ ಪ್ಲಸ್ ಚಲನ ಪಯಶ್ಚಲನ. ಶಿರಸ್ ಪ್ಲಸ್ ಛೇದ ಶಿರಶ್ಛೇದ. ಅಂದರೆ ಸ ಬದಲು ಶ್ ಬಂದಿದೆ ನೋಡಿ. ಸಕಾರಕ್ಕೆ ಶಿಕಾರ ಬಂದಿದೆ, ಆದ್ದರಿಂದ ಇದು ಶ್ಚುತ್ವ ಸಂಧಿ. ನಂತರದ ವ್ಯಂಜನ ಸಂಧಿಯನ್ನು ನೋಡೋಣ. ಅನುನಾಸಿಕ ಸಂಧಿ. ವರ್ಗದ ಪ್ರಥಮಾಕ್ಷರಗಳಿಗೆ ಅನುನಾಸಿಕಾಕ್ಷರಗಳು ಪರವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ಅಂದರೆ ತಾಗೆ ಬದಲಾಗಿ ನ, ಟಾಗೆ ಬದಲಾಗಿ ಣ, ಕಾಗೆ ಬದಲಾಗಿ ಜ್ಞ, ಪಾಗೆ ಬದಲಾಗಿ ಮಾ ಬಂದರೆ ಅದು ಅನುನಾಸಿಕ ಸಂಧಿ. ಪ್ರಥಮಾಕ್ಷರಗಳಿಗೆ ಕೊನೆಯ ಅಕ್ಷರ ಅನುನಾಸಿಕಾಕ್ಷರಗಳು ಬಂದರೆ. ತಕಾರಕ್ಕೆ ನಕಾರ ಬರುವ ಉದಾಹರಣೆಗಳು. ಸತ್ ಪ್ಲಸ್ ಮಣಿ ಸನ್ಮಣಿ. ಜಗತ್ ಪ್ಲಸ್ ನಾಥ ಜಗನ್ನಾಥ. ಚಿತ್ ಪ್ಲಸ್ ಮಯ ಚಿನ್ಮಯ. ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ. ಇವೆಲ್ಲವೂ ತಾಗೆ ಬದಲಾಗಿ ನಕಾರಗಳು ಬಂದಿರುವ ಉದಾಹರಣೆಗಳು. ನಂತರ ಟಕಾರಕ್ಕೆ ಣಕಾರ ಬರುವ ಉದಾಹರಣೆಗಳು. ಷಟ್ ಪ್ಲಸ್ ಮುಖ ಷಣ್ಮುಖ. ವಿರಾಟ್ ಪ್ಲಸ್ ನಗರ ವಿರಾಣ್ನಗರ. ಷಟ್ ಪ್ಲಸ್ ಮಾಸ ಷಣ್ಮಾಸ. ಷಟ್ ಪ್ಲಸ್ ಮತಿ ಷಣ್ಮತಿ. ಇಲ್ಲಿ ನೋಡ್ಬೋದು ನೀವು ಟಕಾರ ಬದಲು ಣಕಾರ ಆದೇಶವಾಗಿ ಬಂದಿರೋದ್ರಿಂದ ಇದು ಅನುನಾಸಿಕ ಸಂಧಿಗಳಿಗೆ ಉದಾಹರಣೆ. ಕ ಹಾಗೂ ಪಕಾರ ಅನುನಾಸಿಕವಾಗಿ ಬರುವ ಉದಾಹರಣೆಗಳು. ವಾಕ್ ಪ್ಲಸ್ ಮಯ ವಾಗ್ಮಯ. ದಿಕ್ ಪ್ಲಸ್ ಮಂಡಲ ದಿಗ್ಮಂಡಲ. ಪ್ರಾಕ್ ಪ್ಲಸ್ ಮುಖ ಪ್ರಾಣ್ಮುಖ. ಅಪ್ ಪ್ಲಸ್ ಮಯ ಅಮ್ಮಯ. ಇವೆಲ್ಲವೂ ಅನುನಾಸಿಕ ಸಂಧಿಗಳಿಗೆ ಉದಾಹರಣೆಗಳು. ಅನುನಾಸಿಕ ಸಂಧಿ ವ್ಯಂಜನ ಸಂಧಿಗಳು. ಸಂಧಿಗಳಲ್ಲಿ 2 ವಿಧ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಈ ಕನ್ನಡ ಸಂಧಿಯ ಸ್ವರ ಸಂಧಿ ಯಾವುದು ಅಂದರೆ ಲೋಪಸಂಧಿ ಮತ್ತು ಆಗಮ ಸಂಧಿ. ವ್ಯಂಜನ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ 2 ವಿಧ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಈ ಪಟ್ಟಿಯನ್ನು ತಿಳಿದ್ರೆ ಸಾಕು, ನಿಮಗೆ ಸಂಧಿಗಳ ವಿವರಣೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.